ನಮಸ್ಕಾರ, ಎಲ್ಲರಿಗೂ ನೈಸರ್ಗಿಕ ಕೃಷಿಗೆ ಸ್ವಾಗತ. ಇದು ಸುಮಾರು 2 ವರ್ಷದ ತೋಟ. ಸುಮಾರು 2 ವರ್ಷ ಆಗಿದೆ ಈ ತೋಟಕ್ಕೆ. ಇದು ಸುಭಾಷ್ ಪಾಳೇಕರ್ ಅವರ ಪದ್ಧತಿಯಲ್ಲಿ 36 ಮಾಡೆಲ್ ಅಂತ ಏನು ಬರುತ್ತಲ್ಲ, ಸೊ ಆ ಮಾಡಲಲ್ಲಿ ನಾವು ಈ ತೋಟನ ನಿರ್ಮಾಣ ಮಾಡಿದ್ದೀವಿ. ಈ ತೋಟದಲ್ಲಿ 32 ಅಡಿಗೊಂದು ನಾವು ತೆಂಗಿನ ಸಸಿ ಬದಲು ಎಲ್ಲ ರೀತಿಯ ಹಣ್ಣಿನ ಗಿಡಗಳನ್ನು ಹಾಕಿದ್ದೀನಿ. ನಾನು ತೋರಿಸ್ತಾ ಹೋಗ್ತೀನಂತೆ. ತದನಂತರ ಅಡಿಕೆ ಇದೆ, ಬಾಳೆ ಇದೆ, ನುಗ್ಗೆ ಇದೆ. ಸೊ ಈ ರೀತಿ ನಾವು ಪಪ್ಪಾಯ ಇದೆ. ಈ ರೀತಿ ತೋಟನ ನಾವು ಸಂಯೋಜನೆ ಮಾಡಿದ್ದೀವಿ. ಈ ತೋಟದಲ್ಲಿ ಏನೇನಾಗಿದೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಯಾವುದ್ಯಾವುದು ನಮಗೆ ಪರಿಪೂರ್ಣವಾಗಿ ತುಂಬ ಚೆನ್ನಾಗಿ ಆಗಿರೋದು ಮತ್ತು ಸಮಸ್ಯೆಗಳೇನಾಗಿತ್ತು ಅದನ್ನು ಯಾವ ರೀತಿ ನಾವು ನಿವಾರಣೆ ಮಾಡ್ಕೊಂಡ್ವಿ ಅಂತೇಳ್ಬಿಟ್ಟು ಒಂದು ವಿಡಿಯೋ ಮಾಡ್ತಾ ಹೋಗ್ತೀನಿ ನಾನು. ಮೊದಲನೇದಾಗಿ ನಾವು ತೆಂಗನ್ನ ಬಾರ್ಡ್ರಲ್ಲಿ ಹಾಕ್ಕೊಂಡಿದ್ದೀವಿ. ನೀವೀಗೇನು ನೋಡ್ತಾ ಇದ್ದೀರಲ್ಲ, ಇದು ಸುಮಾರು 2 ವರ್ಷದ ತೆಂಗು. ಇದಕ್ಕೆ ಯಾವುದೇ ನಿರ್ವಹಣೆ ಇಲ್ಲ. ಅಂದರೆ ನಾವು ಸ್ವಲ್ಪ ಜೀವಾಮೃತ ಹಾಕಿದ್ದೀವಿ, ಅಷ್ಟು ಬಿಟ್ಟರೆ ಯಾವುದೇ ಗೊಬ್ಬರ ಕೊಟ್ಟಿಲ್ಲ. ಮತ್ತು ನಾಟಿ ಮಾಡಬೇಕಾದ್ರೂ ಕೂಡ ಯಾವುದೇ ರೀತಿಯ ಗೊಬ್ಬರವನ್ನು ನಾವು ಕೆಳಗಡೆ ಹಾಕಿಲ್ಲ. ಗಿಡದ ಬುಡಕ್ಕೆ ಗೊಬ್ಬರ ಹಾಕೋದು ಅನುಕೂಲ, ಬಟ್ ನಾವು ಅದನ್ನು ಹಾಕಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಒಂದಿಷ್ಟು ಬೇಸಿಗೆಯಲ್ಲಿ ನಮ್ಮದು ಫಾರೆಸ್ಟ್ಗೆ ಅಂದರೆ ಸುಮಾರು ಕಾಡು ಪ್ರದೇಶಕ್ಕೆ ಹತ್ತಿರವಾಗಿರೋದ್ರಿಂದ ನಮಗೆ ಸ್ವಲ್ಪ ಕಾಡ್ಗಿಂಚಿನ ಸಮಸ್ಯೆ ಆಗಿಬಿಟ್ಟು ಬೆಂಕಿ ಸ್ವಲ್ಪ ತಾಗಿತ್ತು. ಹಾಗಾಗಿಬಿಟ್ಟು ಈ ಭಾಗದಲ್ಲಿ ಗಿಡಗಳು ಎಲೆಗಳು ಒಣಗಿದ್ದಾವೆ. ಬಟ್ ತುಂಬ ಚೆನ್ನಾಗಿ ಬಂದಿದೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇಲ್ಲ. ಸೊ ನಾವು ಮುಂದಿನ ವರ್ಷ ಬೇಸಿಗೆಯಲ್ಲಿ ಸುತ್ತ ನಾವೇ ಫೈರ್ನ ಹಾಕ್ಕೊಂಬಿಟ್ಟು, ಅಂದರೆ ಗಿಡ ನಮಗೊಂದು 15-20 ಅಡಿ ನಾವೇ ಬೆಂಕಿನ ಹಾಕ್ಬಿಟ್ಟು ನೆನೆಸೋದ್ರಿಂದ ಯಾವುದೇ ರೀತಿಯ ಬೆಂಕಿ ಕಾಡಿಗೆ ಬಂದರೂ ಕೂಡ ನಮ್ಮ ತೋಟಕ್ಕೆ ಬರೋದನ್ನ ನಾವು ತಪ್ಪಿಸ್ಕೋಬೋದು. ಅದು ನೆಕ್ಸ್ಟ್ ಮಾಡ್ತಾ ಹೋಗ್ತೀನಿ. ಎರಡನೇದಾಗಿ ಅಡಿಕೆ 2 ವರ್ಷದ ಅಡಿಕೆ ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೂ ಕೂಡ ಯಾವುದೇ ನಿರ್ವಹಣೆಗಳಿಲ್ಲ. ನಾವು ಒಂದಿಷ್ಟು ಪೋಷಕಾಂಶಗಳನ್ನು ಮೇಂಟೈನ್ ಮಾಡಿದ್ವಿ. ಜೀವಾಮೃತ, ಗೋಕೃಪಾಮೃತ, ವೇಸ್ಟ್ ಡಿಕಂಪೋಸರು, ಬಿಲ್ವ ರಸಾಯನ, ಫಿಶ್ ಅಮಿನೋ ಆ್ಯಸಿಡ್, ನ್ಯಾಚುರಲ್ ಗ್ರೋತ್ ಪ್ರಮೋಟರ್ ಅಂತ ಬಿಟ್ಟು ಪ್ರತಿಯೊಂದನ್ನು ಕೂಡ ನಾವು ನಮ್ಮ ತೋಟಕ್ಕೆ ಸಿಂಪಡಣೆ ಮಾಡಿದ್ವಿ. ಅದು ಪೂರ್ಣ ಪ್ರಮಾಣದಲ್ಲ, ನಮಗೆ ಯಾವಾಗ ಸಮಯ ಸಿಗುತ್ತೋ ಆ ಸಮಯಕ್ಕೆ ತಕ್ಕಂತೆ ಮಾಡ್ಕೊತ ಹೋಗಿದ್ದೀವಿ. ಚೆನ್ನಾಗಿ ಬಂದಿದೆ. ಒಂದೊಂದು ಗಿಡದಲ್ಲಿ ಕೆಳಗಡೆ ನೀವು ನೋಡ್ಬೋದು, ಒಂದು ಸರ್ಕಲ್ ಇದೆ, ಕೆಲವೊಂದರಲ್ಲಿ 2 ಸರ್ಕಲ್ ಇದೆ, ಒಂದೊಂದರಲ್ಲಿ ಸರ್ಕಲ್ ಇನ್ನೂ ಬಿಟ್ಟಿಲ್ಲ. ಬಟ್ ಯಾವುದೇ ರೀತಿಯಾಗಿರ್ತಕ್ಕಂಥ ರೋಗ ರುಜಿನ ಗಿಡದಲ್ಲಿ ಇಲ್ಲ. ಬಟ್ ಎಲ್ಲ ಗಿಡಗಳು ಕೂಡ ಇದೇ ರೀತಿ ಬಂದಿಲ್ಲ. ನೀವೀಗ ಗಮನಿಸ್ಬೋದು, ಈ ಗಿಡದ ಬೆಳವಣಿಗೆಗೂ ಮತ್ತು ಈ ಅಡಿಕೆ ಸಸಿಯ ಬೆಳವಣಿಗೆಗೂ ಈ ಅಡಿಕೆ ಸಸಿಯ ಬೆಳವಣಿಗೆಗೂ ತುಂಬ ವ್ಯತ್ಯಾಸ ಇದೆ. ಸೊ ಒಂದಿಷ್ಟು ಅದೇ ಪ್ರಾರಂಭಿಕ ಹಂತದಲ್ಲಿ ಒಂದಿಷ್ಟು ಸಗಣಿ ಗೊಬ್ಬರನಾಗಲಿ ಇಲ್ಲ ಕೋಳಿ ಗೊಬ್ಬರನಾಗಲಿ ಕೊಡೋದು ಉತ್ತಮ. ಕೊಡದೇ ಇದ್ದರೆ ಪೋಷಕಾಂಶಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು. ಜೀವಾಮೃತ ಒಂದು ಹಾಕ್ಕೊಂಡಿರ್ತೀನಿ ಅಂತಂದರೆ ಗಿಡಗಳ ಬೆಳವಣಿಗೆ ಆಗುತ್ತೆ, ಸ್ವಲ್ಪ ಸಮಯ ತಗೊಳುತ್ತೆ. ನೀವು ನೋಡ್ಬೋದು, 2 ವರ್ಷದ ಗಿಡ ಇದು. ಸುಮಾರು 2 ಸರ್ಕಲ್ ಬಂದಿದೆ ಕೆಳಗಡೆ, ತುಂಬ ಚೆನ್ನಾಗಿ ಬಂದಿದೆ. ಸುಮಾರು ಒಂದು 10 ಅಡಿ ಅಷ್ಟು ಮೇಲ್ಗಡೆ ಹೋಗಿದೆ. ಗಿಡದ ಬುಡನೂ ಕೂಡ ಚೆನ್ನಾಗಿದೆ. ಬಟ್ ತೋಟದಲ್ಲೇ ಎಲ್ಲ ಗಿಡಗಳು ಇದೇ ರೀತಿ ಇಲ್ಲ. ನಾನು ತೋರಿಸ್ತಾ ಹೋಗ್ತೀನಿ ಅಂತ ಯಾವ ರೀತಿ ಬೆಳವಣಿಗೆ ಆಗಿದೆ ಅಂತ ಹೇಳ್ಬಿಟ್ಟು. ಬಟ್ ನೈಸರ್ಗಿಕ ಕೃಷಿಯಲ್ಲಿ ಖಂಡಿತವಾಗಿ ಅಡಿಕೆನ ಮೇಂಟೈನ್ ಮಾಡ್ಬೋದು. ಅಂದರೆ ಅಡಿಕೆನ ನಾವು ವಾಣಿಜ್ಯ ಬೆಳೆಯನ್ನು ಉಪಯೋಗಿಸ್ಬೋದು. ಕೆಲವ್ರು ಹೇಳ್ತಾರೆ ಅಡಿಕೆಗೆ ತುಂಬ ಗೊಬ್ಬರ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಈಗ ಇಡೀ ನೀವು ನೋಡ್ಬೋದು, ಕೆಳಗಡೆ ನಮ್ಮ ತೋಟನೇ ತಿಪ್ಪೆ ಥರ ಆಗಿದೆ. ಈ ಗಿಡ ನೋಡಿ, ಈ ಗಿಡದ ಬೆಳವಣಿಗೆ ಒಂದಿಷ್ಟು ಕಡಿಮೆ ಇದೆ. ಈ ರೀತಿ ತೋಟದಲ್ಲಿ ಎಲ್ಲ ಗಿಡಗಳು ಒಂದೇ ಸಮನಾಗಿ ಬೆಳವಣಿಗೆ ಇಲ್ಲ. ಸೊ ಅದೊಂದಿಷ್ಟು ಸಮಸ್ಯೆ ಆಗಿದೆ. ಅದು ಬಿಟ್ಟರೆ ನಾವು ಯಾವಾಗ ಇದು 2 ವರ್ಷದಿಂದ ಕೂಡ ಕಲ್ಟಿವೇಷನ್ ಮಾಡಿಲ್ಲ. ಈ ತೋಟದಲ್ಲಿ ಕಲ್ಟಿವೇಷನ್ ಇಲ್ಲ, 0 ಕಲ್ಟಿವೇಷನಲ್ಲಿ ಮಾಡಿದ್ದೀವಿ. ಮತ್ತು ಸುಮಾರು ಮೊದಲನೇ ವರ್ಷದಲ್ಲಿ ಸುಮಾರು ಕಳೆ ಬಂತು ನಮಗೆ. ಕಳೆ ನಿರ್ವಹಣೆ ದೊಡ್ಡ ಸಮಸ್ಯೆ ಆಯಿತು. ಬಟ್ ಅದನ್ನು ನಾವು ಅಲ್ಲೇ ಕಿತ್ತಾಕ್ತಾಯಿದ್ವಿ. ಬಟ್ ಈಗ ನಮಗೆ ಸುಮಾರು 70% ಕಳೆ ನಿರ್ವಹಣೆ ತುಂಬ ಈಸಿಯಾಗಿದೆ. ಯಾಕೆ ನಮಗೆ ಸುಲಭವಾಗಿದೆ ಅಂದರೆ, ಯಾವಾಗ ಸೂರ್ಯನ ಬೆಳಕು ಸುಲಭವಾಗಿ ಭೂಮಿಗೆ ಬೀಳಲ್ವೋ ಆಗ ಕಳೆ ನಿರ್ವಹಣೆ ಆಗುತ್ತೆ. ಅಂದರೆ ಕಳೆ ಬರುವುದು ಕಮ್ಮಿ ಆಗುತ್ತೆ. ಮತ್ತು ಎರಡನೇದು, ನಾವು ಇಲ್ಲಿ ಏನು ತೋಟದಲ್ಲಿರ್ತಕ್ಕಂಥ ತ್ಯಾಜ್ಯ ಮತ್ತು ಕಸ ಕಡ್ಡಿ ಕಳೆಯನ್ನು ಇಲ್ಲೇ ಹಾಕೋದ್ರಿಂದ ಭೂಮಿ ಕೂಡ ಫಲವತ್ತತೆ ಆಗುತ್ತೆ.
ಮತ್ತು ಕಳೆ ಬರೋದು ಕೂಡ ಕಡಿಮೆ ಆಗುತ್ತೆ. ನೀವು ನೋಡ್ಬೋದು ಈ ರೀತಿ ತೋಟ ಪೂರ್ತಿ ತಿಪ್ಪೆ ಆದಂಗೆ ಆಗುತ್ತೆ ಇದು. ಸೊ ಇದು ಒಂದು ನೈಸರ್ಗಿಕ ಕೃಷಿ ಒಳಗಡೆ ಭಾಳ ಅನುಕೂಲ ಆಗಿರ್ತಕ್ಕಂಥ ವಿಚಾರ. ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಕಲ್ಟಿವೇಷನ್ ಮಾಡೋದು ಬೇಕಾಗಿಲ್ಲ. ಎರೆಹುಳಗಳ ಉತ್ಪತ್ತಿ ಆಗುತ್ತೆ. ಸೊ ಎರೆಹುಳಗಳು ಉತ್ಪತ್ತಿ ಆದಾಗ ಒಂದು ಎರೆಹುಳ ಸುಮಾರು 10 ರಿಂದ 15 ಅಡಿ ಭೂಮಿ ಒಳಗಡೆ ಹೋಗಿ ಮೇಲ್ಗಡೆ ಬರುತ್ತೆ. ಸೊ ನಾವು ಉಳುಮೆ ಮಾಡಿದರೆ 2 ರಿಂದ 3 ಅಡಿ ಮಾಡ್ಬೋದು. ಮತ್ತು ಕೋಟ್ಯಾಂತರ ಜೀವಾಣುಗಳು ಸೃಷ್ಟಿಯಾಗುತ್ತೆ. ಗಿಡಗಳಿಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನ ಒದಗಿಸ್ತಕ್ಕಂಥ ಜೀವಾಣುಗಳು ತನ್ನಷ್ಟಕ್ಕೆ ತಾನೇ ಸೃಷ್ಟಿಯಾಗುತ್ತೆ. ಇದು ನೈಸರ್ಗಿಕ ಕೃಷಿಯಲ್ಲಿ ಆಗ್ತಕ್ಕಂಥ ಒಂದು ಬೆಳವಣಿಗೆ. ಈ ಬೆಳವಣಿಗೆನ ನಾವು ಕೆಮಿಕಲ್ ಫಾರ್ಮಿಂಗಲ್ಲಿ ನೋಡೋಕ್ಕಾಗಲ್ಲ. ಯಾಕೆ ನೋಡೋಕ್ಕಾಗಲ್ಲ ಅಂದರೆ ಅಲ್ಲಿ ನಮಗೆ ಪ್ರತಿಯೊಂದನ್ನು ಕೂಡ ಕೃತಕವಾಗಿ ತಂದು ಕೊಡಬೇಕಾಗುತ್ತೆ. ಬಟ್ ಇಲ್ಲಿ ಪ್ರತಿಯೊಂದು ಕೂಡ ನೈಸರ್ಗಿಕವಾಗಿ ನಿರ್ಮಾಣವಾಗುತ್ತೆ. ಮತ್ತು ನಾವು ಒಂದಿಷ್ಟು ಪೋಷಕಾಂಶಗಳನ್ನು ಕೃತಕವಾಗಿ ನಾವೇ ಮಾಡಿಕೊಂಡು ಹಾಕೋಂಥ ಪದ್ಧತಿ ಆಗುತ್ತೆ ಇದು. ಸೊ ಇದು ಅಡಿಕೆ. ನಂತರ ಪಪ್ಪಾಯಗೆ ಬಂದರೆ ನಂಬರ್ 15 ಅಂತ ನಾನು ಹಾಕಿದ್ದು. ತುಂಬ ಚೆನ್ನಾಗಿ ಬಂತು ನನಗೆ. ಈಗ 2 ವರ್ಷ ಆದರೂ ಕೂಡ ಇನ್ನೂ ಸಿಗ್ತಾಯಿದೆ, ಕಟಿಂಗ್ ಸಿಗ್ತಾಯಿದೆ. ಇನ್ನೂ ಈಗ ರೇಟ್ ಕಡಿಮೆ ಇದೆ, ಸುಮಾರು 3-4 ರೂಪಾಯಿ kg ಇರೋದ್ರಿಂದ ಒಂದಿಷ್ಟು ಬೈಯರ್ಸ್ದು ಸಮಸ್ಯೆ ಆಗಿರೋದ್ರಿಂದ ನನಗಿನ್ನೂ ಕಟಿಂಗ್ ಆಗಿಲ್ಲ. ಬಟ್ ಪಪ್ಪಾಯ ಈಗಲೂ ನನಗೆ ಸರಿ ಸುಮಾರು ಒಂದು ತಿಂಗಳಿಗೆ 2 ಟನ್ನಷ್ಟು ಸಿಗ್ತಾಯಿದೆ. 1.5 ರಿಂದ 2 ಟನ್ ಅಂತೂ ಸಿಗುತ್ತೆ. ಅದು ನನಗೆ ಆರ್ಥಿಕವಾಗಿಯೂ ಕೂಡ ಒಂದಿಷ್ಟು ಕೈ ಹಿಡಿತು ಪಪ್ಪಾಯ. ಇದಕ್ಕೆ ನಾವು ಯಾವುದೇ ನಿರ್ವಹಣೆ ಅಂತ ಮಾಡಿಲ್ಲ. ಆಗಲೇ ಹೇಳ್ದಂಗೆ ನಾವೇ ನೈಸರ್ಗಿಕವಾಗಿ ಕೆಲವೊಂದನ್ನು ರೆಡಿ ಮಾಡಿಕೊಂಡು ಹಾಕಿದ್ವಿ. ತುಂಬ ಚೆನ್ನಾಗೇ ಪಪ್ಪಾಯ ಬಂತು. ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಪ್ರಾರಂಭಿಕ ಹಂತದಲ್ಲಿ ನಮಗೆ ಕಾಯಿ ಸೆಟ್ಟಿಂಗ್ ಆಗಲಿ ಮತ್ತು ಗಿಡದ ಬೆಳವಣಿಗೆ ಆಗಲಿ ಸ್ವಲ್ಪ ಕುಂಠಿತ ಆಯಿತು. ಬಟ್ ಬರ್ತಾ ಅದ್ಭುತವಾಗಿ ನನಗೆ ಚೆನ್ನಾಗಿ ಬಂತು. ಅಂದರೆ ನಾವು ಏನು ಖರ್ಚು ಮಾಡ್ದಲೇ ಸುಮಾರು ಒಂದು 800 ರಿಂದ 1000 ಗಿಡಕ್ಕೆ ಸರಿ ಸುಮಾರು ಒಂದು 35 ಟನ್ ನಾನು ಪಪ್ಪಾಯನ ಸೇಲ್ ಮಾಡಿದ್ದೀನಿ. ನಮ್ಮ ನಿರ್ವಹಣೆ ಪಪ್ಪಾಯಗೆ ಅಂತೇಳ್ಬಿಟ್ಟು ಸಸಿ ತಂದು ನಾಟಿ ಮಾಡಿದ್ದನ್ನು ಬಿಟ್ಟರೆ ಇದಕ್ಕೆ ಅಂತಬಿಟ್ಟು ಯಾವುದನ್ನು ಕೂಡ ನಾವು ಖರ್ಚು ಮಾಡಿಲ್ಲ. ಅಂದರೆ ಯಾವಾಗ ನಾವು ಖರ್ಚು ಕಡಿಮೆ ಆಗುತ್ತೋ ಸೊ ಬಂದದ್ದೆಲ್ಲ ಲಾಭ ಆಗುತ್ತೆ. ಕೆಮಿಕಲ್ ಫಾರ್ಮಿಂಗಲ್ಲಿರೋರು ಒಂದು 800 ರಿಂದ 1000 ಗಿಡಕ್ಕೆ 50 ಟನ್ನು ಇಳುವರಿ ತೊಗೊಳ್ತಾರೆ. ನಾವು ಒಂದು 30 ಟನ್ ತೊಗೊಂಡಿದ್ವಿ. ಇನ್ನೂ ನನ್ನ ಪ್ರಕಾರ ಒಂದು 5 ರಿಂದ 6 ಟನ್ ಕೊಡ್ತೀನಿ. ಸೊ ಸರಿ ಸುಮಾರು 35 ಟನ್ ನನಗೆ ಇಳುವರಿ ಸಿಕ್ಕಂಗಾಯಿತು. ಬಟ್ ಯಾವುದೇ ಖರ್ಚಿಲ್ಲದ ಹಾಗೆ ಪಪ್ಪಾಯ ನನಗೆ ಆರ್ಥಿಕವಾಗಿ ಒಂದಿಷ್ಟು ಸಹಾಯ ಮಾಡಿದೆ. ಇನ್ನು ನುಗ್ಗೆ ವಿಚಾರ ಹೇಳಬೇಕಂದ್ರೆ ನುಗ್ಗೆನ ನಾವು ಈ ಸತಿ ಸಂಪೂರ್ಣವಾಗಿ ಸೀಡ್ಸ್ಗಂತ ಬಿಟ್ಟಿದ್ದೀವಿ. ಸೊ ನಮ್ಮಲ್ಲಿ ನುಗ್ಗೆ ಬೀಜಗಳು ದೊರೆಯುತ್ತೆ. ಯಾರಿಗೆ ನುಗ್ಗೆ ಬೀಜಗಳು ಬೇಕಂದರೆ ನನ್ನ ನಂಬರಿಗೆ ಡಿಸ್ಕ್ರಿಪ್ಷನಲ್ಲಿರೋ ನಂಬರಿಗೆ ಕಾಲ್ ಮಾಡಿದರೆ ನಾನು ಕೊರಿಯರ್ ಮುಖಾಂತರ ನಿಮಗೆ ಬೀಜಗಳನ್ನ ಕೊಡ್ತೀನಿ. ಬಟ್ ನುಗ್ಗೆ ಬೀಜಗಳಲ್ಲಿ ನನಗೇನಾಗಿತ್ತಂದ್ರೆ ನಾನು ನ್ಯಾಚುರಲ್ ಫಾರ್ಮಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ನನಗೆ ನುಗ್ಗೆ ಬೀಜಗಳು ನೈಸರ್ಗಿಕವಾಗಿ ಇರ್ತಕ್ಕಂಥ ಸೀಡ್ಸ್ ನನಗೆ ಸಿಗೋದು ತುಂಬ ಕಷ್ಟ ಆಯಿತು. ಸೊ ನನಗೆ ಕಷ್ಟ ಆಗಿದ್ದಕ್ಕೋಸ್ಕರನೇ ನಾನು ಈ ಸತಿ ಏನು ಮಾಡಿದ್ದೀನಿ, ನುಗ್ಗೆನ ನಾನು ಕಾಯಿ ಮಾರ್ದೇನೆ ಒಂದು ಸ್ವಲ್ಪ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಕಾಯಿ ಮಾರಿದೆ. ಅದಾದ ನಂತರ ನಾನು ನುಗ್ಗೆನ ಸಂಪೂರ್ಣವಾಗಿ ಬೀಜಕ್ಕಂತ ಬಿಟ್ಬಿಟ್ಟು ಆಲ್ರೆಡಿ ನಾನು ಹಾರ್ವೆಸ್ಟ್ ಮಾಡಿದ್ದೀನಿ. ನುಗ್ಗೆ ಬೀಜ ನನ್ನ ಹತ್ರ ಲಭ್ಯ ಇದೆ. ಸೊ ನುಗ್ಗೆ ಬೀಜ ಬೇಕಾದರೂ ನೈಸರ್ಗಿಕವಾಗಿ ಬೆಳೆದಿರ್ತಕ್ಕಂಥ ನುಗ್ಗೆ ಬೀಜ ನಮ್ಮ ಹತ್ರ ಇದೆ. ಯಾರಿಗೆ ಬೇಕಿದ್ರೂ ಕೂಡ ನನ್ನ ನಂಬರಿಗೆ ಸಂಪರ್ಕಿಸಿದರೆ ನಾನು ನುಗ್ಗೆಕಾಯಿನ ಕೊಡ್ತೀನಿ. ಮತ್ತು ನುಗ್ಗೆ ಹಾಕೋದ್ರಿಂದ ನಮಗೆ ಆಗಲೇ ಹೇಳ್ದಾಗೆ ಒಂದಿಷ್ಟು ನೆರಳನ್ನು ಇದು ಸೃಷ್ಟಿ ಮಾಡುತ್ತೆ. ಭೂಮಿಗೆ ನೇರವಾಗಿ ಮಳೆ ನೀರಾಗಲಿ ಬಿಸಿಲಾಗಲಿ ಬರೋದನ್ನು ತಡೆಯುತ್ತೆ. ಎರಡನೇದಾಗಿ ನೈಟ್ರೋಜನ್ನ ಕೊಡುತ್ತೆ. ಇದು ಯೂರಿಯಾ ಉತ್ಪತ್ತಿ ಆಗುತ್ತೆ. ಮೂರನೇದಾಗಿ ಒಂದಿಷ್ಟು ಕಮರ್ಷಿಯಲ್ಲೂ ಕೂಡ ನಾವು ದುಡ್ಡು ಮಾಡ್ಬೋದು. ಬಟ್ ನುಗ್ಗೆಯಿಂದ ನಾನು ದುಡ್ಡು ಮಾಡಿದ್ದೀನಿ ಅನ್ನೋದಕ್ಕಿಂತ ಸಾಕಷ್ಟು ಭೂಮಿಗೆ ಇದರಿಂದ ಪಡ್ಕೊಂಡಿದ್ದೀನಿ. ಸೊ ಇದು ನುಗ್ಗೆ. ಇದಾದ ನಂತರ ಬಾಳೆ ನನ್ನಲ್ಲಿ ಕಂದು ತಂದು ಪ್ರಾರಂಭಿಕವಾಗಿ ಹಾಕಿದ್ದಕ್ಕೆ ಸರಿ ಸುಮಾರು 90ರಷ್ಟು ಭಾಗ ನನಗೆ ಬಾಳೆ ಕಂದು ಚಿಗುರುಡಿಲ್ಲ. ಯಾಕೆ ಚಿಗುರುಡಿಲ್ಲ ಅಂತಂದರೆ ಕಂದನ್ನು ಹಾಕಿದಾಗ ಸರಿಯಾಗಿ ನಮಗೆ ಒಂದು 15 ದಿನ ಮಳೆ ಬಂದುಬಿಡ್ತು. ಯಾವಾಗ 15-20 ದಿನ ಮಳೆ ಬಂತು ಸೊ ಎಲ್ಲ ಕಂದುಗಳು ಕೊಳ್ತೋಯ್ತು. ಈಗ ನಾನು ನನ್ನ ತೋಟದಲ್ಲಿರೋ ಕಂದುಗಳನ್ನೇ ತಗೊಂಡು ಈ ತೋಟಕ್ಕೆ ಎಲ್ಲೆಲ್ಲಿ ಬಾಳೆ ಬಂದಿಲ್ಲ ನಾಟಿ ಮಾಡ್ತಾಯಿದ್ದೀನಿ.
ಬಟ್ ಬಾಳೆಯಲ್ಲಿ ನಾನು ಸೂಕ್ಷ್ಮ ಗಮನಿಸಿದ್ದೇನೆಂದರೆ ಫಸ್ಟ್ನೇ ಗೊನೆ ಬಂದಾಗ 3-4 ಕೆ ಜಿ ಬರ್ತಾಯಿತ್ತು. ಬಟ್ ಈಗ ಅದೇ ಬಾಳೆ ಸುಮಾರು 7-8 ಕೆ ಜಿ ತನಕ ಬರ್ತಾಯಿದೆ. ಸೊ ನೈಸರ್ಗಿಕವಾಗಿ ಇದಕ್ಕೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಮಿಕಲ್ ಆಗಲಿ ಯಾವುದನ್ನು ಸಿಂಪಡಣೆ ಮಾಡಿಲ್ಲ. ಅದು ಯಾವ ಥರ ಗೊನೆ ಬರುತ್ತೋ ಅದನ್ನಾಗೆ ನಾವು ಕಟಾವು ಮಾಡಿಕೊಡ್ತಾ ಇದ್ದೀವಿ. ಬಾಳೆಯಿಂದ ಕಮರ್ಷಿಯಲ್ ದುಡ್ಡು ಮಾಡದೇ ಇದ್ದರೂ ಕೂಡ ಇದರಲ್ಲಿ ಯಥೇಚ್ಛ ಪೊಟ್ಯಾಷಿಯಮ್ ಇರೋದ್ರಿಂದ ಇದು ತೋಟಕ್ಕೆ ತುಂಬ ಅವಶ್ಯಕತೆ ಪೊಟ್ಯಾಷಿಯಮ್ಮು. ಮತ್ತು ಇದು ಒಂದು ಒಳ್ಳೆ ಮಲ್ಚಿಂಗ್ ಮೆಟೀರಿಯಲ್ ಆಗಿ ನಮಗೆ ಸಿಗುತ್ತೆ. ನೀವು ನೋಡ್ಬೋದು, ನಾವು ಯಾವಾಗ ಬಾಳೆ ಗೊನೆನ ಕೊಯ್ದಾದ ನಂತರ ಈ ಥರ ಹಾಕಿದಾಗ ಇದು ಒಳ್ಳೆ ಗೊಬ್ಬರ ಆಗುತ್ತೆ. ಬಾಳೆಯಿಂದ ನಾವು ಕಮರ್ಷಿಯಲ್ಲಾಗೂ ಕೂಡ ನಿರೀಕ್ಷಣೆ ಮಾಡ್ಬೋದು. ನೈಸರ್ಗಿಕವಾಗಿ ಅದು ಯಾವಾಗ ಪೋಷಕಾಂಶಗಳು ಚೆನ್ನಾಗಿ ಸಿಗುತ್ತೋ ಭೂಮಿಯಲ್ಲಿ, ಆಗ ಅದು ಗೊನೆನೂ ಕೂಡ ತನ್ನಷ್ಟಕ್ಕೆ ತಾನೇ ತುಂಬ ಚೆನ್ನಾಗಿ ಬಿಡುತ್ತೆ. ಇದು ಬಾಳೆ. ಇದಾದ ನಂತರ ನಾನು ಆಗಲೇ ಹೇಳಿದಾಗೆ 36 ಅಡಿಗೆ ಒಂದೊಂದು ಹಣ್ಣಿನ ಗಿಡಗಳನ್ನು ಹಾಕಿದ್ದೀನಿ. ಹಣ್ಣಿನ ಗಿಡಗಳಂದರೆ ಮ್ಯಾಂಗೋ, ಸೀತಾಫಲ, ಮತ್ತು ಕರಿಬೇವು, ನಿಂಬು, ಮತ್ತು ಇದು ಯಾವುದು ನಲ್ಲಿಕಾಯಿ, ಈ ಥರ ಎಲ್ಲ ಗಿಡಗಳನ್ನ ಒಂದೊಂದು ಹಾಕಿದ್ದೀನಿ. ನಮ್ಮ ಮನೆಗಂತ ಬಿಟ್ಟು ಹಾಕಿರೋದು ಆ ಗಿಡಗಳು. ಅದು ಯಾವುದು ಕೂಡ ಕಮರ್ಷಿಯಲ್ ಆಗಲ್ಲ. ಸೊ ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಮಗೆ ಪ್ಯಾರ್ಲೆಯಿಂದ ಗೋವಾಯಿಂದ ಒಂದಿಷ್ಟು ಹಣ್ಣುಗಳನ್ನ ಈ ಸತಿ ತೊಗೊಂಡ್ವಿ ನಾವು. ಅದು ಬಿಟ್ಟರೆ ಇನ್ಯಾವುದು ಕೂಡ ನಮಗೆ ಸಿಕ್ಕಿಲ್ಲ. ಮೇ ಬಿ ಮುಂದಿನ ವರ್ಷ 3ನೇ ವರ್ಷಕ್ಕೆ ಕಾಲಿಟ್ಟಾಗ ನಮಗೆ ಏನಾದ್ರೂ ಅದರಿಂದ ಆದಾಯ ನಿರೀಕ್ಷಣೆಗಿಂತ ಒಂದಿಷ್ಟು ಮನೆಗೆ ಸೀಸನಲ್ ವೈಸ್ ಫ್ರೂಟ್ಸ್ ಎಲ್ಲದೂ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನಲ್ಲಿಕಾಯಿ ಗಿಡ. ಇದು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಇವನ್ ಮಾವು ಚೆನ್ನಾಗಿದೆ, ಪ್ಯಾರ್ಲನೂ ಚೆನ್ನಾಗಿದೆ. ಒಂದಿಷ್ಟು ನಿಂಬು ಹೋಗಿದೆ, ಅದನ್ನು ಮತ್ತೆ ರೀಪ್ಲೇಸ್ ಮಾಡಬೇಕು. ಬಟ್ ಇವನ್ನ ಒಳಗಡೆ ಹಾಕೋದ್ರಿಂದ ನಮಗೆ ಕಮರ್ಷಿಯಲ್ ಕ್ರಾಪ್ ಆಗೋಲ್ಲ. ಬಟ್ ಮನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಹಣ್ಣುಗಳನ್ನು ಕೂಡ ನಾವು ವರ್ಷ ಪೂರ್ತಿ ಸೇವನೆ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಇದನ್ನು ಹಾಕಿದ್ದೀನಿ. ಇದು ಒಂದು ಹಂತದ ತೋಟ. ಈಗ ಈ ತೋಟದಲ್ಲೇ ಒಂದಿಷ್ಟು ಸಮಸ್ಯೆ ಇದೆ. ಈ 1.25 ಎಕರೆ ತೋಟದಲ್ಲಿ ನಾವು ಸರಿಸುಮಾರು 3/4 ಎಕರೆವಷ್ಟು ತೋಟ ಏನು ಭೂಮಿ ಇದೆಯಲ್ಲ, ನಾವು ತೋಟ ಮಾಡೋದಕ್ಕಿಂತ ಮುಂಚೆನೇ ಮಣ್ಣನ್ನು ತೊಗೊಂಬಿಟ್ಟು ಬೇರೆ ಫ್ಲ್ಯಾಟ್ನ ನಾನು ಲೆವೆಲ್ ಮಾಡಿದ್ದೆ. ಸೊ ಬೇರೆ ಫ್ಲ್ಯಾಟ್ನ ಲೆವೆಲ್ ಮಾಡೋದಕ್ಕೆ ಈ ಮಣ್ಣನ್ನು ಬಳಸಿದ್ರಿಂದ ಇಲ್ಲಿ ಎಷ್ಟೊಂದು ಸಮಸ್ಯೆ ಇದೆ ಅಂತಂದರೆ, ಕೆಲವರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ತೋಟದಲ್ಲಿರ್ತಕ್ಕಂಥ ಮಣ್ಣನ್ನು ಕದಲಿಸ್ಬಾರ್ದು, ಮೇಲ್ಗಡೆ ಇರ್ತಕ್ಕಂಥ ಮಣ್ಣನ್ನು ಅಂತ ಹೇಳ್ಬಿಟ್ಟು. ಬಟ್ ಆ ತಪ್ಪನ್ನು ಮಾಡಿದರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈಗ ತೋರಿಸ್ತೀನಿ ನಿಮಗೆ. ಏಕಕಾಲದಲ್ಲೇ ಈ ತೋಟ ನಿರ್ಮಾಣ ಮಾಡಿರೋದು. ಬಟ್ ಈ ಭಾಗದಲ್ಲಿ ಇಳುವರಿ ಮತ್ತು ಬೆಳವಣಿಗೆ ತುಂಬ ಕುಂಠಿತ ಆಗಿದೆ. ಯಾಕೆ ಕುಂಠಿತ ಆಗಿದೆ ಅಂದರೆ, ಮೇಲ್ಗಡೆ ಇರತಕ್ಕಂಥ ಮಣ್ಣನ್ನು ನಾವು ಇಲ್ಲಿ ತೆಗ್ದಿದ್ದೀವಿ. ನೀವು ಇಲ್ಲಿ ನೋಡ್ತಾ ಹೋಗ್ಬೋದು ಗಿಡಗಳ ಬೆಳವಣಿಗೆ. 2 ವರ್ಷದ ತೋಟ ಅಂದರೂ ಕೂಡ ಅಡಿಕೆ ಬೆಳವಣಿಗೆ ಆ ಪ್ರಮಾಣದಲ್ಲಿ ಕಾಣ್ತಾ ಇಲ್ಲ. ಸೊ ಮೇಲ್ಗಡೆ ಮಣ್ಣನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಕದಲಿಸಬಾರ್ದು. ಕದಲಿಸಿದರೆ ಎಲ್ಲ ಪೋಷಕಾಂಶಗಳು ಕೂಡ ಹೋಗುತ್ತೆ. ಈ ರೀತಿ ಆಗುತ್ತೆ. ಇದು ಕೂಡ 2 ವರ್ಷದ ತೋಟನೇ. ಬಟ್ ಗಿಡಗಳ ಬೆಳವಣಿಗೆ ಸುಮಾರು 40-50% ಕುಂಠಿತ ಆಗಿದೆ. ಇದಕ್ಕೆ ಕಾರಣ ಭೂಮಿ ಮೇಲಿರ್ತಕ್ಕಂಥ ಸುಮಾರು 2 ಅಡಿ ಮಣ್ಣನ್ನು ತೆಗೆದು ನಾನು ನನ್ನ ಬೇರೆ ಫ್ಲ್ಯಾಟಿಗೆ ಲೆವೆಲ್ ಮಾಡ್ಕೊಳೋದಕ್ಕೆ ಉಪಯೋಗಿಸ್ಕೊಂಡೆ. ಹಾಗಾಗ್ಬಿಟ್ಟು ಇಲ್ಲಿರ್ತಕ್ಕಂಥ ಜೀವಾಣುಗಳು, ಪೋಷಕಾಂಶಗಳು ಸಂಪೂರ್ಣವಾಗಿ ನಾಶ ಆಯಿತು. ಹಾಗಾಗ್ಬಿಟ್ಟು ಇದು ರಿಕವರಿ ಆಗೋಕ್ಕೆ ಟೈಮ್ ತಗೊಳ್ತು. ಅದಕ್ಕೆ ನಾನು ಹೋದ ವರ್ಷ ಮಳೆಗಾಲ ಮುಗಿದ ನಂತರ ಈ ಜಾಗಕ್ಕೆ ನಮ್ಮಲ್ಲಿ ಎಳ್ಳು ಕಡ್ಡಿ ಸಿಗುತ್ತೆ. ಎಳ್ಳು ಅದೇನು ಫ್ರೀಯಾಗಿ ತಂದಿದ್ದು, ದುಡ್ಡು ಕೊಟ್ಟು ತಂದಿದ್ದಲ್ಲ. ಬಟ್ ಟ್ರಾನ್ಸ್ಪೋರ್ಟೇಷನು ಮತ್ತು ತಂದುಬಿಟ್ಟು ಇದನ್ನ ಹರಡಲಿಕ್ಕೆ ಸ್ವಲ್ಪ ದುಡ್ಡು ಖರ್ಚಾಯಿತು. ಈ ರೀತಿ ಎಲ್ಲಿ ಮಣ್ಣು ತೆಗೆದಿದ್ದೋ ಪೂರ್ತಿ ನಾನು ಎಳ್ಳಿನ ಕಡ್ಡಿಯನ್ನು ಹಾಕಿದ್ದೀನಿ. ಎಳ್ಳಿನ ಕಡ್ಡಿ ಹಾಕಿರೋದ್ರಿಂದ ನೀವು ನೋಡ್ಬೋದು ಇಲ್ಲಿ ಎಷ್ಟು ಇದರಿಂದ ಅಡ್ವಾಂಟೇಜ್ ಆಗಿದೆ ಅಂದರೆ, ತೋಟ ಪೂರ್ತಿ ತಿಪ್ಪೆ ಆದಂಗೆ ಆಗಿದೆ. ಮತ್ತು ಯಾವಾಗಲೂ ಹಸಿ ಆಗೇ ಇರುತ್ತೆ, ಹಸಿ ಇರುತ್ತೆ. ಮತ್ತು ಇಲ್ಲಿ ಒಂದಿಷ್ಟು ಸೂಕ್ಷ್ಮ ಜೀವಾಣುಗಳ ಕೆಲಸ ಸ್ಟಾರ್ಟ್ ಆಗಿದೆ. ಮತ್ತು ಮಣ್ಣಿನ ಗುಣಮಟ್ಟ ಕೂಡ ಒಂದಿಷ್ಟು ಚೇಂಜ್ ಆಗ್ತಾಯಿದೆ.
ಇದು ಸಂಪೂರ್ಣವಾಗಿ ಸತ್ತೋಗಿರೋ ಮಣ್ಣು ಇವತ್ತು ಒಂದು ಹಂತಕ್ಕೆ ಬರ್ತಾ ಇದೆ. ಇದು ಬಹುಶಃ ಈ ಮಳೆಗಾಲ ಮುಗಿಯೋದ್ರೊಳಗೆ ಸಂಪೂರ್ಣವಾಗಿ ಕೊಳೆತು ಇದರಿಂದ ನಮಗೆ ಗಿಡಗಳು ಇನ್ನೂ ಚೆನ್ನಾಗಿ ಬರುವ ನಿರೀಕ್ಷೆ ಇದೆ. ಮತ್ತು ಈ ಭಾಗಕ್ಕೆ ಒಂದಿಷ್ಟು ಗೊಬ್ಬರನ ಹಾಕಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಭೂಮಿಲೂ ಕೂಡ ಪೋಷಕಾಂಶಗಳಿಲ್ಲ, ನಾವು ಕೂಡ ಕೊಡಲಿಲ್ಲ ಅಂತಂದರೆ ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ. ಇದು ನೀವು ನೋಡ್ತಾ ಇದ್ದೀರ, ಇದು ಕೂಡ 2 ವರ್ಷದ್ದೇ ಏಕಕಾಲದಲ್ಲಿ ನಾಟಿ ಮಾಡಿರ್ತಕ್ಕಂಥ ಗಿಡಗಳು. ಬಟ್ ಆ ಭಾಗದಲ್ಲಿರ್ತಕ್ಕಂಥ ಗಿಡಗಳಿಗೂ ಈ ಭಾಗದಲ್ಲಿರ್ತಕ್ಕಂಥ ಗಿಡಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅದಕ್ಕೋಸ್ಕರನೇ ಯಾರೇ ರೈತರಾಗಲಿ ಮೇಲ್ಗಡೆ ಇರತಕ್ಕಂಥ ಮಣ್ಣನ್ನು ದಯವಿಟ್ಟು ಸ್ಥಳಾಂತರ ಮಾಡಬೇಡಿ, ಕದರಬೇಡಿ. ಅದೇನಾದರೂ ನೀವು ತೆಗೆದುಹಾಕಿದರೆ ನಿಮ್ಮ ತೋಟದ ಬೆಳವಣಿಗೆ, ಅಂದರೆ ನೀವು ಏನೇ ಬೆಳೀಲಿ ಅದರ ಬೆಳವಣಿಗೆ ಶೇಕಡ 2-3 ವರ್ಷ ನಾವು ಹಿಂದಕ್ಕೆ ಸರಿದಂಗೆ ಆಗುತ್ತೆ. ಅದಕ್ಕೋಸ್ಕರನೇ ಈ ಥರ ಮಾಡಿದ್ದೀನಿ. ನೋಡಬೇಕು ಇದು ಯಾವ ಮಟ್ಟಕ್ಕೆ ಗೊಬ್ಬರ ಆಗಿ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಮುಂದಿನ ವಿಡಿಯೋಗಳಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಸೊ ನಮ್ಮ ಹತ್ರ ನುಗ್ಗಿ ಬೀಜಗಳಿದೆ, ಯಾರಿಗೆ ಬೇಕಿದ್ದರೂ ಕೂಡ ನನ್ನ ನಂಬರಿಗೆ ಸಂಪರ್ಕಿಸ್ಬೋದು. ಮತ್ತು ನೆಕ್ಸ್ಟ್ ಮಂತ್ ಮತ್ತೊಂದು ವಿಡಿಯೋ ಮಾಡ್ತೀನಿ, ಯಾವ ರೀತಿ ತೋಟ ಬೆಳವಣಿಗೆ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಹೆಚ್ಚಿನ ಮಾಹಿತಿ ನೈಸರ್ಗಿಕ ಕೃಷಿ ಬಗ್ಗೆ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾವುದೇ ಸಲಹೆಗಳು ಕೊಡೋಂಗಿದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ಸಲಹೆ ಕೊಡ್ಬೋದು. ಧನ್ಯವಾದಗಳು.